ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಒಲವು ಮೂಡಿದಾಗ 6ನೇ ಅಧ್ಯಾಯ ಇಂದು ನಿಮ್ಮ ಮುಂದೆ. ಹೇಗಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅವಳ ನಿದ್ದೆಗೆ ಭಂಗ ತರಿಸದೆ ನಿಧಾನವಾಗಿ ಕಾರ್ ಚಲಾಯಿಸುತ್ತಿದ್ದ. ಒಂದಷ್ಟು ದೂರ ಕ್ರಮಿಸಿದೊಡನೆ ಕಾರ್ ಹಿಂದಿನ ಚಕ್ರ ಪಂಚರ್ ಆಗಿತ್ತು. ನೋಡಿದವ ಛೇ ಅಂದು ಇಳಿದ. ಏನೋ ಅನುಮಾನ ಮೂಡಿತ್ತು ಅವನಿಗೆ. ಏಕೆಂದರೆ ಅದಾಗಲೇ ಸರ್ವಿಸ್ ಮಾಡಿಸಿದ ಕಾರ್ ಅಷ್ಟು ಬೇಗ ಹೇಗೆ ಪಂಚರ್ ಆಯ್ತು ಅಂತ. ತಕ್ಷಣವೇ ಕಾರ್ ಒಳಗೆ ಹೋದವ ತನ್ನ ಮೊಬೈಲ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ತನಗಿದ್ದ ಅನುಮಾನ ತಿಳಿಸಿ ತಾನಿರುವ ಲೊಕೇಶನ್ ಶೇರ್ ಮಾಡಿದ್ದ. ಅದಾಗಲೇ ಬೇಕಾದಷ್ಟು ಬಾರಿ ಅವನ ಮೇಲೆ ಹತ್ಯಾ ಪ್ರಯತ್ನ ಆಗಿತ್ತು. ಅವನ ಬಗ್ಗೆ ಅವನಿಗೇನೂ ಕೇರ್ ಇರಲಿಲ್ಲ. ಆದರೆ ಇಂದು ಅವನೊಂದಿಗೆ ಇರುವ ಮನದನ್ನೆಯ ಬಗ್ಗೆ ಆಲೋಚನೆ ಬಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದ. ಅವನ ಊಹೆಯಂತೆಯೇ 5 ನಿಮಿಷದಲ್ಲಿ ಅವನ ಎದುರಿಗೆ 6 ಜನ ದಾಂಡಿಗರು ನಿಂತಿದ್ರು. ಏನ್ರಪ್ಪ ನಿಮ್ಮ ಸಮಸ್ಯೆ? ದೆವ್ವಗಳು ತಿರುಗೋ ಹೊತ್ತಲ್ಲಿ ಮೀಟಿಂಗ್ಗೆ ಬಂದಿದ್ದೀರಾ ಅಂದು ಅವರ ಎದುರಿಗೆ ನಿಂತು ಶರ್ಟ್ ತೋಳು ಮಡಿಚಿ. ಅಯ್ಯೋ, ತಪ್ಪು ತಿಳ್ಕೊಂಡಿದ್ದೀರಾ ಸರ್, ಮೀಟಿಂಗ್ ಏನಿಲ್ಲ, ಡೈರೆಕ್ಟ್ ಆ್ಯಕ್ಷನ್. ನೀನೊಬ್ಬ, ನಾವು 6 ಜನ. ಇವತ್ತೇ ನಿನ್ನ ಕೊನೆ ದಿನ. ಏನಾದರೂ ಕೊನೆ ಆಸೆ ಇದ್ದರೆ ಹೇಳು, ನೀನು ಸತ್ಮೇಲೆ ಈಡೇರಿಸೋಕೆ ಪ್ರಯತ್ನ ಪಡ್ತೀವಿ ಅಂದ ದಾಂಡಿಗರಲ್ಲೊಬ್ಬ. ನಿಮ್ಮ ಹಣೆ ಬರಹ, ಬನ್ನಿ ಅಂದವನ ಎದುರಿಗೆ ಬಂದವನೊಬ್ಬನ ಒಂದೇ ಏಟಿಗೆ ನೆಲ ಕಚ್ಚಿಸಿದ. ಕಾಲೇಜ್ ಸಮಯದಿಂದ ರೌಡಿಯೇ ಅದ್ವೈತ್. ತುಂಬ ದಿನ ಆಯ್ತು ಕಣ್ರೋ ಈ ರೀತಿ ಫೈಟಿಂಗ್ ಮಾಡಿ, ಬನ್ನಿ ಅಂತ ಕರೆದ. ಬಂದವರೆಲ್ಲ ಹಾಗೆ ನೆಲ ಕಚ್ಚಿದ್ರು. ಅದರಲ್ಲೊಬ್ಬ ಅದ್ವೈತ್ ಕಾರ್ ಬಳಿ ಬಿದ್ದ. ಅಷ್ಟರಲ್ಲಿ ಗಲಾಟೆ ಶಬ್ದಕ್ಕೆ ಎಚ್ಚರಿಕೆ ಆದ ಪಾರಿ ಕಾರ್ ಡೋರ್ ತೆಗೆದು ಕೆಳಗಡೆ ಇಳಿಯೋಕ್ಕೂ ಅಲ್ಲಿ ಬಿದ್ದ ದಾಂಡಿಗ ಅವಳನ್ನು ತನ್ನ ವಶಕ್ಕೆ ತಗೊಳ್ಳೋಕ್ಕೂ ಸರಿಯಾಗಿತ್ತು. ಏಯ್ ಎಂದು ಕೂಗಿದವನತ್ತ ನೋಡಿದ ಅದ್ವೈತ್ ಜೀವ ಬಾಯಿಗೆ ಬಂದಿತ್ತು. ಪುಟಾಣಿ ಚಾಕು ಒಂದನ್ನು ಅವಳ ಕತ್ತಿನ ಸುತ್ತ ಹಿಡಿದಿದ್ದ. ಸೊಂಪಾದ ನಿದ್ದೆ ಆಗಿ ಎದ್ದವಳಿಗೆ ಏನಾಗುತ್ತಿದೆ ಅನ್ನೋ ಅರಿವಾಗುವುದರಲ್ಲಿ ಜೀವ ಇನ್ನೊಬ್ಬರ ಕೈಯಲ್ಲಿತ್ತು. ಏಯ್ ಬಿಡೋ ಅವಳನ್ನ ಅಂದು ಕೂಗಿದ ಅದ್ವೈತ್ ದನಿ ಕೇಳಿಯೇ ಅವಳು ಅವನಿಗೆಷ್ಟು ಮುಖ್ಯ ಅನ್ನೋದು ಗೊತ್ತಾಗಿತ್ತು ಪಾರಿಯ ಒತ್ತೆಯಾಗಿಟ್ಟುಕೊಂಡಿದ್ದ ದಾಂಡಿಗನಿಗೆ. ಲೋ, ಬಿಡಬೇಕಾ? ಬಿಡ್ತೀನಿ, ಅದಕ್ಕೂ ಮೊದಲು ನಿಂಗೆ ಬಿಡ್ತೀನಿ. ಹಾಕರೋ ಅವನಿಗೆ ಎಲ್ರು. ನನ್ನ ಮಕ್ಕಳ, ಅವನ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ, ಹಾಕಿ ಅವನಿಗೆ ಅಂದ. ಅವನ ಮಾತು ಕೇಳಿದವರು ಹೆದರಿಕೆಯಲ್ಲಿಯೇ ಅದ್ವೈತ್ ಬಳಿಗೆ ಹೋಗಿದ್ರು. ಮೊದಲು ಅವರಿಗೆ ಹೆದರಿಸಿದ. ಆದರೆ ಅಷ್ಟರಲ್ಲಿ ಪಾರಿಯ ಹಿಡಿದವ ಅವಳ ಕೈ ಮೇಲೆ ಚಾಕುವಿನಿಂದ ಗೀರಿದ. ಅದ ನೋಡಿದವ ಸುಮ್ಮನೆ ನಿಂತ. ಎದುರಿಗೆ ನಿಂತವರು ಮನಸೋ ಇಚ್ಛೆ ಬಾರಿಸಿದರು. ಪ್ರತಿರೋಧ ತೋರಲೇ ಇಲ್ಲ ಅವ. ಪ್ಲೀಸ್ ಹೊಡಿಬೇಡಿ, ಬಿಡಿ ಅವರ ಅಂತ ಬಿಡಿಸಿಕೊಳ್ಳೋಕೆ ನೋಡಿದವಳ ಮುಡಿ ಎಳೆದ ದಾಂಡಿಗ ಕೆನ್ನೆ ಬೀಸಿದ್ದ. ಏಯ್ ಅಂದು ಕೂಗಿ ಮುಂದೆ ಬಂದ ಅದ್ವೈತ್. ಆದ್ರೆ ಅಷ್ಟರಲ್ಲಿ ಪಾರಿಯನ್ನು ಹಿಡಿದವ ಹಿಡಿತ ಬಿಗಿಯಾಗಿಸಿದ್ದ. ಅಲ್ಲೇ ಸ್ತಬ್ಧವಾದ ಅದ್ವೈತ್ಗೆ ಮತ್ತೆ ಹೊಡೆಯೋಕೆ ಶುರು ಮಾಡಿದ್ರು. ಅವರ ಬಳಿ ಇದ್ದ ರಾಡ್ನಲ್ಲಿ ಕೈ ಕಾಲು ಅಂತ ನೋಡದೆ ಹೊಡಿತಿದ್ರು. ಸಂಪೂರ್ಣ ಸೋತು ಹೋಗಿದ್ದ ಅದ್ವೈತ್ ಆ ನೋವಿನಲ್ಲಿ ಕೂಡ ಅವನ ಬೇಡಿಕೆ ಒಂದೇ, ಪಾರಿಯ ಬಿಡಿ ಅನ್ನೋದು. ಪೂರ್ತಿಯಾಗಿ ಸೋತ ಅದ್ವೈತ್ ತಲೆಗೆ ರಾಡ್ನಿಂದ ಒಂದೇಟು ಕೊಡೋಕು ಪೊಲೀಸ್ ಗಾಡಿ ಬರೋಕು ಸರಿ ಹೋಗಿತ್ತು. ಪಾರಿಯ ಅಲ್ಲೇ ತಳ್ಳಿದವರು ಅಲ್ಲಿಂದ ಪರಾರಿಯಾಗಿದ್ರು. ನೆಲಕ್ಕೆ ಬಿದ್ದವಳು ಅದ್ವೈತ್ ಇದ್ದಲ್ಲಿ ಓಡಿ ಬಂದು ಸರ್ ಸರ್ ಅನ್ನುವಷ್ಟರಲ್ಲಿ ಅವನು ಪ್ರಜ್ಞೆ ಕಳೆದುಕೊಂಡಿದ್ದ. ಅಷ್ಟರಲ್ಲಿ ಪೊಲೀಸ್ ಬಂದವರೇ ಮೊದಲು ಜಾಸ್ತಿ ವಿಚಾರಣೆ ಮಾಡದೆ ಅದ್ವೈತ್ನ ಮತ್ತೆ ಪಾರ್ವತಿನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅವರಿಗೆ ಮೊದಲೇ ಅದ್ವೈತ್ ಯಾರು ಅಂತ ಗೊತ್ತಿತ್ತು. ಜೊತೆಗೆ ಅವನು ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದ, ಏನೋ ತೊಂದರೆ ಆಗುತ್ತೆ ಅಂತ. ಪಾರ್ವತಿ ಬಳಿ ಹೇಳಿಕೆ ತಗೊಂಡು ಪೊಲೀಸ್ ತಮ್ಮ ಕೆಲಸ ಮುಗೀತು ಅಂತ ಹೋದ್ರೆ ಅದ್ವೈತ್ ICU ಒಳಗೆ ಪ್ರಜ್ಞೆ ಇರದೆ ಮಲಗಿದ್ದ. ಡಾಕ್ಟರ್ ಬಂದು ಅವನಿಗೆ ರಕ್ತ ತುಂಬ ಹೋಗಿದೆ, ರಕ್ತ ಬೇಕಿತ್ತು ಅಂದಾಗ ಪಾರಿ ತಾನೇ ರಕ್ತ ಕೊಡೋಕೆ ಮುಂದಾದ್ಲು. ಆ ದಿನ ರಾತ್ರಿ ಕಳೆದು ಬೆಳಕಾದ್ರೂ ಅದ್ವೈತ್ಗೆ ಪ್ರಜ್ಞೆ ಬಂದಿರಲಿಲ್ಲ. ಪಾರಿ ಕೂತಲ್ಲೇ ಚಡಪಡಿಸುತ್ತಾ ಇದ್ಲು. ಜೊತೆಗೆ ಅವಳಲ್ಲಿ ಒಂದು ಪಾಪ ಪ್ರಜ್ಞೆ ಕಾಡಿತ್ತು. ತಾನು ಅವನ ಜೊತೆಗೆ ಇಲ್ಲ ಅಂದಿದ್ರೆ ಅವನು ಎಲ್ಲರನ್ನೂ ಹೊಡಿತಿದ್ದ. ನನ್ನ ಅಡ್ಡ ಹಿಡ್ಕೊಂಡು ಅವರೆಲ್ಲ ಸೇರಿ ಅದ್ವೈತ್ಗೆ ಹೊಡೆದ್ರು. ನನ್ನ ಪ್ರಾಣ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಹೊಡೆತ ತಿಂದಿದ್ದು.
ಕಣ್ಣೆದುರು ಬಂದು ನೋವಲ್ಲೇ ಬೇಯ್ತಿದ್ಲು. ಇವತ್ತು ಬೆಳಗ್ಗೆ ಡಾಕ್ಟರ್ ಪ್ರಾಣಾಪಾಯ ಇಲ್ಲ ಅಂತ ಹೇಳಿದ್ದು ಕೇಳಿ ಸ್ವಲ್ಪ ಸಮಾಧಾನ ಆಗಿತ್ತು. ಆದರೆ ಅವನ ನೋಡಿದಾಗ ಕಣ್ಣು ತುಂಬಿ ಬಂದಿತ್ತು. ಮೊದಲನೇ ಅಧ್ಯಾಯದಿಂದ ಇಲ್ಲಿಯವರೆಗೂ ಪಾರಿ ಹಳೆಯದನ್ನು ನೆನೆಸ್ಕೊಂಡ್ಳು. ಜೊತೆಗೆ ಇಲ್ಲಿಗೆ ಅದ್ವೈತ್ ಭಾವನೆ ಬಗ್ಗೆ ನಾನು ನಿಮಗೆ ಹೇಳಿದೆ. ಮೇಡಮ್ ಮೇಡಮ್ ಅನ್ನೋ ಸ್ವರಕ್ಕೆ ಕಣ್ತೆರೆದು ನೋಡಿದ್ಲು. ಏನು ಸಿಸ್ಟರ್ ಅಂದು ಕೇಳಿದ್ಲು ತನ್ನೆದುರಿಗೆ ನಿಂತ ನರ್ಸ್ಗೆ. ನೀವು ಅಡ್ಮಿಟ್ ಮಾಡಿದವರಿಗೆ ಪ್ರಜ್ಞೆ ಬಂದಿದೆ. ಡಾಕ್ಟರ್ ನಿಮ್ಮನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು ಅಂದಾಗ ನಿಜವಾಗ್ಲೂ ಅಂತ ಮತ್ತೆ ಮತ್ತೆ ಕೇಳಿದ್ಲು. ಅವನಿಗೆ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯನೇ ಅವಳ ಮೊಗವರಳೋಕೆ ಕಾರಣವಾಗಿತ್ತು. ಪಾರ್ವತಿ ಅವರೇ ನೋಡಿ, ನಿಮ್ಮ ಹುಡುಗ ಈಗ ಆರಾಮಿದ್ದಾನೆ, ಮಾತಾಡಿಸಿ ಅಂತ ಡಾಕ್ಟರ್ ಹೇಳಿದಾಗ ಅದ್ವೈತ್ ಆಶ್ಚರ್ಯವಾಗಿ ಅವಳತ್ತ ನೋಡಿದ್ದ. ಡಾಕ್ಟರ್ ಮಾತು ಕೇಳಿ ಗಲಿಬಿಲಿಯಾದ ಪಾರಿ, ಡಾಕ್ಟರ್ ಅವರು ನಮ್ಮ ಸರ್, ನನಗೆ ಕೆಲಸ ಕೊಟ್ಟವರು, ಜೊತೆಗೆ ನಿನ್ನೆ ನನ್ನ ಪ್ರಾಣ ಕಾಪಾಡಿದವರು ಅಂದ್ಲು. ಹೋ ಹೌದಾ, ನಿನ್ನೆಯಿಂದ ನೀವು ಅಷ್ಟೊಂದು ನೋವು ಪಟ್ಟಿದ್ದು ನೋಡಿ ನೀವು ಲವರ್ಸ್ ಅಂದ್ಕೊಂಡೆ ಅಂದರು ಡಾಕ್ಟರ್. ಮಿಸ್ಟರ್ ಅದ್ವೈತ್, ನಿಮಗೆ ಕಾಲಿಗೆ ಜೊತೆಗೆ ಕೈಗೆ ಸ್ವಲ್ಪ ಜಾಸ್ತಿನೇ ಪೆಟ್ಟಾಗಿದೆ. ಗಾಯ ಆಗದೇ ಇದ್ದರೂ ರಾಡ್ನಿಂದ ಹೊಡೆದ ಕಾರಣ ಮೊದಲಿನ ಹಾಗೆ ಕೆಲಸ ಮಾಡೋಕೆ ಓಡಾಡೋಕೆ 1 ತಿಂಗಳಾದರೂ ಬೇಕು. ನೀವು ಆದಷ್ಟು ಬೆಡ್ ರೆಸ್ಟ್ ಮಾಡಿ. ಜೊತೆಗೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ನಿಮ್ಮ ಪುಣ್ಯಕ್ಕೆ ಜಾಸ್ತಿ ಆಳಕ್ಕೆ ಬಿದ್ದಿಲ್ಲ ಹೊಡೆತ. ಅದಕ್ಕೆ ಜಾಸ್ತಿ ಒತ್ತಡದ ಕೆಲಸ ಮಾಡಬೇಡಿ ಅಂದರು ಡಾಕ್ಟರ್. ಓಕೆ ಡಾಕ್ಟರ್, ನೀವು ಹೇಳಿದಾಗೆ ಕೇಳ್ತೀನಿ, ಆದರೆ ನನ್ನ ಡಿಸ್ಚಾರ್ಜ್ ಮಾಡಿ ಪ್ಲೀಸ್. ಜಾಸ್ತಿ ಇಲ್ಲಿ ಇರೋಕೆ ನನಗೆ ಆಗಲ್ಲ ಅಂದ ಅದ್ವೈತ್. ನೋ ಮಿಸ್ಟರ್, ಈಗ ಡಿಸ್ಚಾರ್ಜ್ ಮಾಡಿದರೆ ನಿಮ್ಮನ್ನ ಕೇರ್ ಮಾಡೋದು ಯಾರು ಅಂತ ಡಾಕ್ಟರ್ ಕೇಳಿದರೆ, ಅದ್ವೈತ್ ಮಾತಾಡೋ ಮೊದಲೇ ನಾನು ನೋಡ್ಕೊಳ್ತೀನಿ ಡಾಕ್ಟರ್ ಅಂದ್ಲು ಪಾರಿ. ಅವಳ ಮಾತು ಕೇಳಿದ ಅದ್ವೈತ್ಗೆ ಆ ನೋವಲ್ಲೂ ಖುಷಿಯಾಗಿತ್ತು. ಮತ್ತೊಂದು ಗಂಟೆಯಲ್ಲಿ ಕೊಡಬೇಕಾದ ಮಾತ್ರೆ ಜೊತೆಗೆ ಹೇಗೆ ನೋಡ್ಕೋಬೇಕು ಅಂತೆಲ್ಲ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು ಡಾಕ್ಟರ್. ಅದ್ವೈತ್ ತನ್ನ ಕಾರ್ಡಿಂದಲೇ ಬಿಲ್ ಪೇ ಮಾಡಿದ್ದ. ಕ್ಯಾಬ್ ಬುಕ್ ಮಾಡಿ ಪಾರಿ ಅವನ ಜೊತೆ ಮನೆಗೆ ಕರ್ಕೊಂಡು ಹೋದ್ಲು. ತನ್ನ ಹೆಗಲ ಮೇಲೆ ಅವನ ಕೈ ಹಾಕೊಂಡು ನಿಧಾನವಾಗಿ ನಡೆಸಿಕೊಂಡು ಅವನ ರೂಮ್ ಮೇಲಿದ್ದ ಕಾರಣ ತಾನು ಉಳಿದ ಗೆಸ್ಟ್ ರೂಮ್ಗೆ ಕರ್ಕೊಂಡು ಹೋದ್ಲು. ಬೇರೆ ರೂಮ್ ಕ್ಲೀನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಸರ್, ತುಂಬ ನೋವಿದೆಯಾ? ಎಲ್ಲ ನನ್ನಿಂದಾನೇ ಅಲ್ವಾ ಅಂದವಳ ಕಣ್ಣಿಂದ ನೀರು ಬಂದರೆ ಅವಳ ಕಣ್ಣೀರು ಕಂಡವನು ಕಣ್ತುಂಬಿತ್ತು. ಅದು ನೋಡಿ, ನೋಯ್ತಿದೆಯಾ ಸರ್? ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ನಿಮಗೆ ಪಥ್ಯ ಅಡಿಗೆ ಹೇಳಿದ್ದಾರೆ, ಮಾಡ್ಕೊಂಬರ್ತೀನಿ ಅಂತ ಹೋದ್ಲು. ಸರ್ ಹೇಳಿ, ಊಟ ಮಾಡಿ ಮಲಗಿ ಅಂತ ಊಟ ತಗೊಂಡು ಬಂದ್ಲು. ನಿಧಾನವಾಗಿ ಅವನ ಏಳಿಸಿ ಮಂಚಕ್ಕೆ ದಿಂಬು ಇಟ್ಟು ಅದಕ್ಕೆ ಒರಗಿಸಿ ಬಂದು ಪಾತ್ರೆ ತಂದು ಅವನ ಬಾಯಿ ಮುಕ್ಕಳಿಸಿ ಒರೆಸಿ ತನಗೆ ಊಟ ಮಾಡಿಸಿದ್ಲು. ಮತ್ತೆ ಮಾತ್ರೆ ಕೊಟ್ಟು ಸರ್ ನುಂಗಿ ರೆಸ್ಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಹೋದ್ಲು. ರಾತ್ರಿ ಕೂಡ ಅವಳೇ ಊಟ ಮಾಡಿಸಿದ್ಲು. ಅವನಿಗೆ ಓಡಾಡೋಕೆ ಕಷ್ಟ ಅಂತ ತಾನು ಅಲ್ಲೇ ಮಲಗಿದ್ಲು. ಅವನಿಗೆ ಬಾತ್ರೂಮ್ ಹೋಗೋಕೆ ಕೂಡ ಅವಳೇ ಸಹಾಯ ಮಾಡ್ತಿದ್ಲು. ಅವನ ಯಾವ ಕೆಲಸ ಕೂಡ ಹೇಸಿಗೆ ಪಡದೆ ತಾನೇ ಮಾಡ್ತಿದ್ಲು. ಆಫೀಸ್ಗೆ ಹೋಗಿ ವಿಷಯ ತಿಳಿಸಿ ಮ್ಯಾನೇಜರ್ಗೆ ಹೇಳಿಯೂ ಅದ್ವೈತ್ ಬರೋವರೆಗೂ ಆಫೀಸ್ ನೋಡಿಕೊಂಡು ಹೋಗೋಕೆ. ಅದ್ವೈತ್ ಬಗ್ಗೆ ಭಯ ಇದ್ದರೂ ಅವನು ಮತ್ತು ಅವನ ತಂದೆ ಒಳ್ಳೆಯ ಗುಣದ ಕಾರಣ ಎಲ್ಲ ನಿರ್ವಂಚನೆಯಿಂದ ಕೆಲಸ ಮಾಡುವುದಾಗಿ ಹೇಳಿದರು. 1 ವಾರ ಆಗಿತ್ತು. ಕೊಂಚ ಸುಧಾರಿಸಿದ್ದ ಅದ್ವೈತ್, ಸರ್ ತಗೊಳ್ಳಿ ಕುಡೀರಿ ಅಂತ ಜ್ಯೂಸ್ ತಂದು ಕುಡಿಸಿದ್ಲು ಪಾರಿ. ಸರ್, ಎಲ್ಲ ನನ್ನಿಂದಾನೇ ಅಲ್ವಾ? ಅವತ್ತು ನಾನು ನಿಮ್ಮ ಜೊತೆ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಅಲ್ವಾ ಅಂದು ಕಣ್ಣೀರಾಕಿದ್ಲು. ಪ್ರತಿದಿನ ಕೂಡ ಈ ಮಾತನ್ನು ಹೇಳದೇ ಇರ್ತಿರ್ಲಿಲ್ಲ ಪಾರಿ. ಕೇಳಿ ಕೇಳಿ ರೋಸಿ ಹೋಗಿದ್ದ ಅದ್ವೈತ್ ಅಂದು ತಿರುಗಿ ಬಿದ್ದಿದ್ದ. ಏಯ್, ಏನೇ ನಾನು ನೋಡ್ತಾನೇ ಇದ್ದೀನಿ, ದಿನ ಅದನ್ನೇ ಹೇಳ್ತಾ ಇರ್ತೀಯ, ನಾನಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಅಂತ, ಯಾಕೆ ಅಂದು ಜೋರು ಮಾಡಿದ. ಅವತ್ತವನು ನನ್ನ ಅಡ್ಡ ಇಟ್ಕೊಂಡು ತಾನೇ ನಿಮಗೆ ಹೊಡೆದಿದ್ದು. ನೀವ್ಯಾಕೆ ಸರ್ ಸುಮ್ಮನೆ ಹೊಡೆತ ತಿಂದ್ರಿ? ನನಗೇನಾಗಿದ್ರೂ ಹೇಳೋರು ಕೇಳೋರಿರಲಿಲ್ಲ, ಸತ್ರೂ ತೊಂದರೆ ಇರಲಿಲ್ಲ, ಯಾಕೆ ಹೊಡೆತ ತಿಂದ್ರಿ ನೀವು ಅಂತ ಕೇಳಿದ್ಲು ಅಳುತ್ತಲೇ. ಮುಚ್ಚು ಬಾಯಿ, ಇನ್ನೊಂದು ಸಲ ಸಾವಿನ ಬಗ್ಗೆ ಮಾತಾಡಿದರೆ ನಾನೇ ಸಾಯಿಸ್ತೀನಿ. ಗೂಬೆ ತಂದು ನೋಡು, ನಿಂಗೆ ಇನ್ನೂ ಹೇಳೋನು ಕೇಳೋನು ಎಲ್ಲ ನಾನೇ, ಗೊತ್ತಾಯ್ತಾ? ಅರ್ಥ ಆಯ್ತಾ ಅಂದು ಕಿರ್ಚಿದ. ಪಾರಿ ಅಳು ಜೋರಾಗಿತ್ತು. ಏಯ್ ಚುಪ್, ಮುಚ್ಚು, ಇನ್ನೊಂದು ಸಲ ಹತ್ರೆ ನೋಡು, ಯಾವಾಗಲೂ ಅಳೋಕೆ ನಾನೇನು ಸತ್ತಿದ್ದೀನಾ ಅಂದವನ ಬಾಯಿಗೆ ಕೈ ಅಡ್ಡವಿಟ್ಲು.
ಸರ್, ಹೀಗೆಲ್ಲ ಹೇಳಬೇಡಿ. ನೀವು ಯಾವಾಗಲೂ ಚೆನ್ನಾಗಿರಬೇಕು ಅಂದ್ಲು ಪಾರಿ. ನೋಡು, ನಾನು ಚೆನ್ನಾಗಿರಬೇಕು ಅಂದರೆ ನೀನು ನನ್ನ ಜೊತೆ ಇರಬೇಕು, ಯಾವಾಗಲೂ ಜೀವನ ಪರ್ಯಂತ. ಇಷ್ಟು ದಿನ ಹೇಗೆ ನೋಡ್ಕೊತಿದ್ಯೋ ಹಾಗೇ ನೋಡ್ಕೋಬೇಕು, ಆಯಿತಾ ಅಂದ ಅದ್ವೈತ್. ಸರ್, ನನ್ನ ಸಾಲ ತೀರೋವರೆಗೂ ಇರ್ತೀನಿ, ಆಮೇಲೆ ಅನ್ನುವಳ ಎದುರಿಗೆ ಕೈ ಅಡ್ಡ ಹಿಡಿದು ಮಾತಾಡಬೇಡ ಅಂದ. ಲೇ ಲೂಸು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಿನ್ನೆ ಮದುವೆ ಆಗ್ತೀನಿ. ಅದಕ್ಕೆ ನೀನು ನನ್ನ ಪ್ರೀತಿಸಬೇಕು, ಮದುವೆ ಮಾಡ್ಕೋಬೇಕು, ನಾನು ಹೇಳ್ದಾಗೆ ಕೇಳಬೇಕು, ಅರ್ಥ ಆಯ್ತಾ ಅಂತ ಹೇಳಿದ ತುಸುಗಡುಸಾಗಿ. ಅವನು ಹೇಳಿದ್ದೊಂದು ಅವಳಿಗೆ ಅರ್ಥ ಆಗಿರಲಿಲ್ಲ. ಸರ್, ನೀವೇನು ಹೇಳ್ತಿದ್ದೀರಾ, ನಂಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಯಪ್ಪಾ ಅಂದವನ ಒಂದು ದೀರ್ಘ ಉಸಿರು ಎಳೆದುಕೊಂಡು, ನೋಡು, ಐ ಲವ್ ಯು, ಯು ಮಸ್ಟ್ ಲವ್ ಮೀ, ಓಕೆ ಅಂದ. ಹ್ಞೂ ಅಂದು ತಲೆ ಅಲ್ಲಾಡಿಸಿದ್ಲು. ಅವನ ಖುಷಿಗೆ ಪಾರವೇ ಇರಲಿಲ್ಲ. ಏನು ಹೇಳ್ತಿದೀಯಾ, ನನ್ನ ಪ್ರೀತಿ ಮಾಡ್ತೀಯಾ, ನಿಜಾನಾ ಅಂತ ಕೇಳಿದ ಅದ್ವೈತ್ ಖುಷಿಯಲ್ಲಿ. ಹ್ಞೂ ಸರ್, ನೀವೇ ಹೇಳಿದ್ರಲ್ಲ ನಾನು ಪ್ರೀತಿ ಮಾಡ್ತೀನಿ, ನೀನು ಮಾಡು ಅಂತ ಅಂದವಳ ಮಾತಿಗೆ ತಲೆ ಚಚ್ಚಿಕೋಬೇಕು ಅನಿಸಿದ್ದು ಸುಳ್ಳಲ್ಲ. ಸರ್, ಈ ಪ್ರೀತಿ ಮಾಡೋದು ಅಂದರೆ ಏನು, ಹೇಗೆ ಮಾಡೋದು ಅಂತ ಕೇಳಿದ್ಲು ಪಾರಿ. ಅವಳ ಮಾತು ಕೇಳಿದವನ ಪಿತ್ತ ನೆತ್ತಿಗೇರಿತು. ಹೇಯ್, ಹೋಗೆ ಹೋಗು, ಅಡುಗೆ ಮಾಡೋಗು ಅಂದು ಗದರಿದ ಅವಳ ಮಾತಿಗೆ ಕೋಪದಲ್ಲಿ. ಹ್ಞೂ ಸರ್ ಅಂದು ಅವನು ಕುಡಿದ ಜ್ಯೂಸ್ ತಗೊಂಡು ಹೋದವಳತ್ತ ನೋಡಿದ ಅದ್ವೈತ್ ತಲೆ ಮೇಲೆ ಕೈ ಹೊತ್ತ. ಪ್ರೀತಿ ಮಾಡೋದು ಹೇಗೆ ಅಂತ ಕೇಳಿದವಳಿಗೆ ತನ್ನ ಪ್ರೀತಿ ಹೇಗೆ ಅರ್ಥ ಮಾಡಿಸ್ತಾನೆ.